ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತು ನಾನು ಶುಕ್ರವಾರದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ. ಇಲ್ಲಿ ಮಳೆ ಹೆಂಗೆ ಬರಾಕತ್ತೈತಿ, ಜಿಟಿ ಜಿಟಿ ಹತ್ಕೊಂಡ್ಬಿಟ್ಟೈತಿ. ಏನು ಮಾಡಿದ್ರು ಇದು ಚಳಿಗಾಲ ಅಲ್ರಿ, ಕಡಿಮೆ ಆಗಂಗಿಲ್ಲ. ಇದು ಬರ್ತೈತಿ ಇಲ್ಲಿ ಕೋಲಾರ ಡಿಸ್ಟಿಕ್ನಾಗ. ಚಳಿ ಮಾತ್ರ ಕಡಿಮೆ ಆಗಂಗಿಲ್ಲ. ಮುಂಜಾನೆನ ಹತ್ಕೊಂಡೈತ್ರಿ ಜಿಟಿ ಜಿಟಿ ಅಂತಂದು. ಏನು ಮಾಡೋಕ್ಕಾಗಲ್ಲ, ನಮ್ಮ ಇದ್ರೊಳಗೆ ನಾವು ಇರಬೇಕ್ರಿ. ನಾನು ಇವತ್ತು ಚಪಾತಿ ಬೀಟ್ರೂಟ್ ಪಲ್ಯ ಮಾಡಿದ್ರತ್ತಂತಂದು ಬೆಳಗಿನ ನಾಷ್ಟಕ್ಕೆ ಬೀಟ್ರೂಟ್ನೆಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಳಕತ್ತೇನೆ ರೀ. ಈ ಕಡೆ ಬಿಸಿನೀರು ಕಾಸಿಟ್ಟೇನಿ ರೀ ಕುಡಿಯೋಕೆ. ಚಳಿಗೆ ನೆಗಡಿನ ಕಮ್ಮಿ ಆಗೋಲ್ರಿ ನನಗೆ. ನನ್ನ ಮಕ್ಕಳಿಗೆ ಪುಣ್ಯಕ್ಕೆ ಇಲ್ಲರಿ, ನೆಗಡಿ ಬಂದಿಲ್ಲ ಅವ್ರಿಗೆ. ನನಗೆ ನೆಗಡಿ ಬಂದೈತಿ, ಕಮ್ಮಿ ಆಗೋಲ್ದು. ನಾನು ಇಲ್ಲೇ ಬೀಟ್ರೂಟ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳಕತ್ತೇನೆ ರೀ. ನಮ್ಮ ಮಗನಿಗೆ ಪಲ್ಯ ಇಷ್ಟ ರೀ, ಬೀಟ್ರೂಟ್ ಪಲ್ಯ. ಮಗಳಿಗೇನು ಇಷ್ಟ. ಅದ್ರಾಗ ಬೀಟ್ರೂಟ್ ರಸ ಇಷ್ಟ ರೀ ಆಕೆಗೆ. ಬೀಟ್ರೂಟ್ ರಸ, ಆಮೇಲೆ ಶೇಂಗಾ ಚಟ್ನಿ ಇಷ್ಟ ಆಕೆಗೆ. ಅವನು ತಿಂತಾನೆ ರೀ, ಆದ್ರೆ ಸ್ವಲ್ಪ ಕಡಿಮೆ, ಸ್ವಲ್ಪ ಜಾಸ್ತಿ, ಹಂಗೂ ಹಿಂಗೂ ಕುಡಿಯೋರಿ ಅವನಿಗೆ ಬೀಟ್ರೂಟ್ ಪಲ್ಯ. ನಮ್ಮ ಮಗನಿಗೆ ಏನು ಮಾಡ್ತಾರೆ ನೋಡಬೇಕು, ಹೇಳಕ್ಕೆ ಬರಲ್ಲ. ಅದಕ್ಕೆ ಬೀಟ್ರೂಟ್ ಪಲ್ಯ ಅದನ್ನು ಮಾಡಿ ನಾನು ತೆಗೆದಿಟ್ಟು ಇವಾಗ ಚಪಾತಿ ಅದನ್ನು ಮಾಡಾಕತ್ತೀನಿ ರೀ. ನನ್ನ ಮಗಳು ನೋಡ್ರಿ, ಬಂದು ಚಪಾತಿ ಸಣ್ಣ ಚಪಾತಿ ಮಾಡ್ಯಾರ. ಅದನ್ನು ಬೇಯಿಸಕ್ಕಂತಂದು ಮ್ಯಾಗ ನಿಂತ್ಕೊಂಡಾಳ. ಏನು ಮಾಡ್ಬೇಕು ನೋಡ್ರಿ, ಅಡುಗೆ ಏನಾರ ಮಾಡಿ ಬಂದು ಕುಂತು ಬಿಡ್ತಾಳೆ. ಇಬ್ಬರಿಗೆ ಹಾಕ್ಕೊಟ್ರಿ, ಸಕ್ರೆ ತುಪ್ಪ ಹಾಕ್ಕೊಂಡು ತಿನ್ನಾಕತ್ತಾಳ್ರಿ ಚಪಾತಿನ. ಇವ ಬಾಳೆಹಣ್ಣು ಸಕ್ಕರೆ ಹಾಕ್ಕೊಂಡು ತಿನ್ನಾಕತ್ತ ನೋಡ್ರಿ. ಇಂಥ ನನ್ನ ಮಕ್ಕಳು ನೋಡ್ರಿ, ಇವರು ಪಲ್ಯ ಮಾಡಿದ್ರೆ ತಿನ್ಲಿಲ್ಲ ರೀ, ಹಾಕ್ಕೊಂಡು ತಿನ್ನಾಕತ್ತಾರ್ರಿ. ಹೊರಗಡೆ ಬಂದು ಆಟ ಆಡಕತ್ತಾರ. ಸಾಯಂಕಾಲ ಹೊತ್ತು ಆಟ ಆಡಕತ್ತಾಳ್ರಿ ನನ್ನ ಮಗಳು. ನನ್ನ ಮಗ ಸೈಕಲ್ ತಗೊಂಡು ಆಟ ಆಡಕತ್ತಾನೆ. ಈಗಿನ ಅಲ್ಲಿ ಹೋಗಿದ್ಲು, ಏನೋ ಜಗಳ ಬಂದ್ಲು. ನಾವು ಇವತ್ತು ಸಂತೆ ಮಾಡೀನಿ ರೀ. ಮನೆಗೆ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀನಿ, ಹೆಚ್ಚಿಗೆ ಮಾಡೋಂಗೆ ಹೋಗಂಗಿಲ್ಲ. ಯಾಕಂದ್ರೆ ಸುಮ್ಮನೆ ಫ್ರೆಶ್ ಆಗಿರೋದನ್ನು ತರಬೇಕಲ್ಲ, ಜಾಸ್ತಿ ತಂದು ಇಡೋದಿಲ್ಲ ರೀ ನಾನು. ನಾವು 4 ಜನ ಇದ್ದೀವಿ, ನಮಗೆ ಎಷ್ಟು ಬೇಕು ಸುಮ್ಮನೆ ಜಾಸ್ತಿನೇ ತೊಗೊಂಬರಲ್ರಿ. ಎಲ್ಲ ಎಷ್ಟು ಬೇಕು ಅಷ್ಟು ತೊಗೊಂಬಂದು ಅದನ್ನೆಲ್ಲ ತೆಗೆದಿಡಾಕತ್ತಿದ್ದೆ. ನನ್ನ ಮಗಳು ಮ್ಯಾಗಿ ಪ್ಯಾಕೆಟ್ ತಂದಿಲ್ಲ ನನ್ನ ಮಮ್ಮಿ ಅಂತ ಕೇಳಾಕತ್ತಿದ್ಲು. ಮ್ಯಾಗಿ ಪ್ಯಾಕೆಟ್ ತೊಗೊಂಬರಲಿಲ್ಲ ಈ ಸಲ ನಾನು. ಅವ್ರಿಗೆ ಮ್ಯಾಗಿ ಪದೇ ತಿಂದರೆ ಅದು ಒಂಥರ ಅವ್ರಿಗೆ ಅಲರ್ಜಿ ಆದಂಗೆ ಆಕೈತಿ. ಹಿಂಗಾಗಿ ನಾನು ಈ ಸಲ ಮ್ಯಾಗಿ ಪ್ಯಾಕೆಟ್ ತಂದಿಲ್ಲ. ಅದನ್ನ ಕೇಳಾಕತ್ತಿದ್ಲು, ನಾನು ಮ್ಯಾಗಿ ಪ್ಯಾಕೆಟ್ ತಂದಿಲ್ಲವ ಅಂತಂದು ಆಕೆಗೆ ಹೇಳಿದೆ. ಸುಮ್ಮನಾದ್ಲು. ನನ್ನ ಮಗನ ಕೇಳಾಕತ್ತಿದ್ರಿ ಮ್ಯಾಗಿ ಪ್ಯಾಕೆಟ್ ಅಂತಂದು. ನಾನೆಲ್ಲ ತೆಗೆದು ನೋಡಾಕತ್ತಿದ್ನಲ್ರಿ, ಅವ್ರಿಗೆ ಕೇಳಾಕತ್ತಿದ್ರು. ಅದ್ರಾಗ ಇರಲಿಲ್ಲಲ್ಲ ಪ್ಯಾಕೆಟ್, ಅದಕ್ಕೆ ಕೇಳಾಕತ್ತಿದ್ರು. ಸಾಯಂಕಾಲ ಅವ್ರಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡಾಕತ್ತೇನೆ ರೀ ಇಬ್ಬರಿಗೆ. ಬಂದು ನನಗೆ ಹತ್ರ ನಿಂತಿದ್ರಿ, ನಾನು ಟೋಸ್ಟ್ ಮಾಡ್ತೀನಿ ಅಂತಂದು. ಏನು ಮಾಡಿದ್ರು ಬಿಡೋದೇ ಇಲ್ಲರಿ ನನ್ನ ಮಗಳು. ನಾನು ಮಾಡ್ತೀನಿ ಅಂತಾಳೆ. ಆಕಿನ ಸಲುವಾಗಿ ಸಾಕಾಗಿ ಹೋಗಿರ್ತೈತೆ ರೀ. ಸ್ಕೂಲಿಗೆ ಯಾವಾಗ ಹೋಗಿರ್ತಾಳೆ ಆವಾಗ ನೆಮ್ಮದಿ ಇರ್ತೈತೆ ರೀ, ನೆಮ್ಮದಿಯಿಂದ ಅಡುಗೆ ಮಾಡ್ತೀನಿ ನಾನು. ಹಿಂಗೆ ಕಡದ ಮಾಡ್ತಾಳೆ ರೀ. ಇಬ್ಬರಿಗೆ ಬ್ರೆಡ್ ಟೋಸ್ಟ್ ಮಾಡಿ ಸಾಸ್ ಹಾಕಿ ಕೊಟ್ರಿ ನಾನು. ಇಬ್ಬರಿಗೆ ಒಳಗೋಗಿ ತಿನ್ನಾಕತ್ತಿದ್ರು ಅವರು. ನಾನು ಒಂದು ಸ್ವಲ್ಪ ಇದು ಕ್ಲೀನ್ ಮಾಡಿಕೊಂಡು ಬಂದು ಅವ್ರಿಗೆಲ್ಲ ಹಾಕ್ಕೊಟ್ಟೆ. ನೋಡಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.